ಪ್ರೀತಿಸಿ ಕೈಕೊಟ್ಟು ಇನ್ನೊಂದು ಮದುವೆ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದ ಕಾರ್ ಡ್ರೈವರ್ ಒಬ್ಬನ ಕಥೆ ಇದು. ಮಹಿಳೆಯಿಂದ ಆಕೆಯ ಗಂಡನಿಗೆ ಡೈವರ್ಸ್ ಕೊಡಿಸಿದ್ದಾನೆ. ನಿನ್ನನ್ನೇ ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿ 20 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪಡೆದಿದ್ದಾನೆ. ಆದರೆ ಈಗ ಬೇರೆ ಹುಡುಗಿ ಜೊತೆ ಮದುವೆಗೆ ಮುಂದಾಗಿದ್ದಾನೆ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಸರಸ್ವತಿ ಎಂಬ ಯುವತಿಗೆ ಮನೆಯವರೇ ವರವನ್ನ ಹುಡುಕಿ ಮದುವೆ ಮಾಡಿದ್ರು. ಆದರೆ ಆಕೆಯ ಸಂಸಾರ ಸುಗಮವಾಗಿರಲಿಲ್ಲ. ನಂತರ ಸರಸ್ವತಿಗೆ ಪರಿಚಯವಾದ ಕಾರ್ ಡ್ರೈವರ್ ಕಿರಣ್ ತಾನೇ ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ತಾನೇ ಮುಂದೆ ನಿಂತು ಗಂಡನಿಗೆ ಡಿವೋರ್ಸ್ ಕೊಡಿಸಿದ್ದಾನೆ. ಆದರೆ ಈಗ ಕಿರಣ್ ಶ್ವೇತಾ ಎಂಬಾಕೆ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದ. ಈಗ ಸರಸ್ವತಿ ಕಿರಣ್ ಮನೆಗೆ ಬಂದು ನ್ಯಾಯ ಕೇಳ್ತಿದ್ದಾಳೆ. ಕಿರಣ್ ರಾತ್ರೋರಾತ್ರಿ ಮನೆ ಬಿಟ್ಟು ಪರಾರಿಯಾಗಿದ್ದಾನೆ. ಮದುವೆ ಆಗಿ ಒಂದು 8 ವರ್ಷ ನನಗೆ ಆಗಿದೆ. ಬಟ್ ಆದರೆ ನನ್ನ ಗಂಡನ ಮನೆಯಿಂದ ಬಂದು 5 ವರ್ಷ ಆಗಿದೆ. 5 ವರ್ಷ ಆಗಿ ಮತ್ತೆ 4 ವರ್ಷ ಅಲ್ಲಿ ಸಂಸಾರ ಮಾಡಿ 5 ವರ್ಷ ಬಿಟ್ಟು ಬಂದು ಇದೆಲ್ಲ ಆಗಿದೆ. ನಾನು ನನ್ನ ಒಂದು ಫ್ಯಾಮಿಲಿ ಲೈಫ್ ಚೆನ್ನಾಗಿಲ್ಲ ಅಂತೇಳಿ ಡಿವೋರ್ಸ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ನಾನು ನಮ್ಮ ತಾಯಿ ಮನೇಲಿದ್ದೆ. ಕಿರಣ್ ಅಂತ ಹೇಳಿ ಒಬ್ಬ ಪರಿಚಯ ಆಗಿ ನಿನಗೆ ಲೈಫ್ ಕೊಡ್ತೀನಿ, ನಿನಗೆ ನಾನು ಇದು ಮಾಡ್ತೀನಿ ಅಂತ ಹೇಳಿ ನನ್ನ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ತೊಗೊಂಡು ನನ್ನ ಜೀವನ ಜೊತೆ ನನ್ನ ದೇಹದ ಜೊತೆ ಎಲ್ಲ ಆಟ ಆಡಿ ನನ್ನ ಹೆಂಗೆ ಯೂಸ್ ಮಾಡ್ಕೊಳ್ಬೇಕೋ ಯೂಸ್ ಅಂತ ಪ್ಲೇಟ್ ಥರ ಮಾಡ್ಕೊಂಡ್ಬಿಟ್ಟು ಇವಾಗ ನನ್ನ ಫ್ಯಾಮಿಲಿ ಅವರು ಒಪ್ಪಲ್ಲ ಮದುವೆಗೆ, ನೀನು ಡಿವೋರ್ಸಿ, ನಿನ್ನದು ಕ್ಯಾಸ್ಟ್ ಬೇರೆ, ನನ್ನ ಬಿಟ್ಬಿಡು ಅಂತ 6 ಮಂತ್ಸಿಂದ ಇದು ಮಾಡಿಕೊಂಡು ನನಗಿವಾಗ ಮದುವೆ ಆಗಲ್ಲ ಅಂತ ನನಗೆ ಇದು ಮಾಡ್ತಾ ಇದ್ದಾನೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಅಶ್ವಥಿಂದ. ಅಶ್ವಥ್, ಏನಿದು ಮೋಸಗಾರ ಕಿರಣ್ ಅವಾಂತರ? ಶ್ವೇತಾ, ಈತನ ಹೆಸರು ಕಿರಣ್ ಅಂತ ಹೇಳ್ಬಿಟ್ಟು RTO ನಲ್ಲಿ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಈತ ಏನ್ ಮಾಡಿದಾನೆ ಅಂದ್ರೆ ಸರಸ್ವತಿ ಅನ್ನೋ ಹುಡುಗಿನ, ಅಂದ್ರೆ ಡಿವೋರ್ಸ್ ಆಗಿರೋಂತ ಹುಡುಗಿನ ಲವ್ ಮಾಡ್ತಾನೆ. ಸುಮಾರು 4 ವರ್ಷದಿಂದ ಲವ್ ಮಾಡ್ತಾನೆ. ಲವ್ ಮಾಡಿ ಆಕೆನ ಮದ್ವೆ ಆಗ್ತಿಂತಲೂ ಸಹ ವಂಚಿಸ್ತಾನೆ. ಸುಮಾರು 20 ಲಕ್ಷ ರೂಪಾಯಿ ಹಣ ಪಡೆದಿದ್ದಾನೆ ಈಕೆ ಹತ್ರ, ಸರಸ್ವತಿ ಹತ್ರ. ಸುಮಾರು 20 ಲಕ್ಷ ರೂಪಾಯಿ ಹಣ ಪಡೆದು ಈಕೆನ ಈಗ ಮದ್ವೆ ಆಗಲ್ಲ, ನಾನು ಬೇರೆ ಹುಡುಗಿ ಜೊತೆ ಮದ್ವೆ ಆಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಈಕೆನ ಈಗ ಬೀದಿಗೆ ತಳ್ಳಿದ್ದಾನೆ. ಈಕೆ ಬಂದ್ಬಿಟ್ಟು ಆತನ ಮನೆ ಮುಂದೆ ಇವತ್ತ ಪ್ರತಿಭಟನೆ ಮಾಡಿದ್ರು ಒಂದು ಸಂಘಟನೆ ಜೊತೆ ಸೇರಿ. ನನಗೆ ಆ ಕಿರಣ್ನೇ ಮದ್ವೆ ಆಗ್ಬೇಕು, ನಾನು ಬೇರೆ ಯಾವ ಹುಡುಗನು ನಾನು ಮದ್ವೆ ಆಗಲ್ಲ, ಕಿರಣ್ ನನ್ಗೆ ಇಷ್ಟೆಲ್ಲ ಮೋಸ ಮಾಡಿದ್ದಾನೆ, ನನ್ನ ಜೊತೆ ದೈಹಿಕವಾಗಿ ಮತ್ತೆ ಎಲ್ಲಾ ರೀತಿಯಾದಂತ ಒಂದು ಸಂಪರ್ಕ ಹೊಂದಿದ್ದ. ಸೊ ಈ ತರ ನನಗೆ ಚೀಟ್ ಮಾಡಿದ್ದಾನೆ. ಈ ಚೀಟ್ ಮಾಡಿ ಬೇರೆ ಹುಡುಗಿನ ಮದುವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದಾನೆ. ಸೊ ನನಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಆತನ ಮನೆ ಮುಂದೆ ಇವತ್ತ ಪ್ರತಿಭಟನೆ ಸಹ ಮಾಡಿದ್ರು ಶ್ವೇತಾ. ಓಕೆ, ಸುಮಾರು 20 ಲಕ್ಷದಷ್ಟು ಹಣವನ್ನ ಕೊಟ್ಟು ಕಿರಣನ್ನ ನಂಬಿ ಮೋಸ ಹೋದ ಸರಸ್ವತಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಶ್ವೇತಾ, ಈ ಹುಡುಗಿ ಹೇಳೋದು ಒಂದೇ, ನನಗಾದಂತಹ ಅನ್ಯಾಯ ಬೇರೆ ಯಾರಿಗೂ ಸಹ ಆಗ್ಬಾರ್ದು. ಈತ ನನಗೆ ಫೋನ್ ಮುಖಾಂತರ ಪರಿಚಯ ಆಗಿ ಈತ ನನಗೆ ಲೈಫ್ ಕೊಡ್ತೀನಿ. ನನ್ ಮೊದಲೇ ಒಂದು ಹುಡುಗನ ಜೊತೆ ಮದ್ವೆ ಆಗಿದೆ. ಸೊ ಆ ಹುಡುಗನ ಜೊತೆ ನನಗೆ ಅಂದ್ರೆ ಅಲ್ಲಿ ಒಂದು ಸರಿಯಾದಂತ ಒಂದು ಸಂಬಂಧ ಇರ್ಲಿಲ್ಲ. ಹಾಗಾಗಿ ನಾನು ಡಿವೋರ್ಸ್ ತಗೊಂಡೆ. ಈತನ ಪರಿಚಯ ಆಯ್ತು, ಈತ ಒಂದು ನನಗೆ ಲೈಫ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಡಿವೋರ್ಸ್ ಇಂದ ಬಂದಂತಹ ಒಂದು 3.5 ಲಕ್ಷ ಹಣ ಮತ್ತೆ ಒಂದು ಅರ್ಧ ಕೆಜಿ ಚಿನ್ನ ಇತ್ತು. ಸೊ ಇದನ್ನೆಲ್ಲ ಸಹ ಇವನಿಗೆ ಕೊಟ್ಟಿದ್ದೀನಿ ನಾನು. ಇವನಿಗೆ ಪ್ರತಿಯೊಂದು ಸಹ ನನಗೆ ಎಲ್ಲಾ ರೀತಿಯಾದಂತಹ ಒಂದು ದುಡ್ಡಿನ ಸೌಕರ್ಯ ಆಗಿರ್ಬೋದು, ಅಂದ್ರೆ ಪ್ರತಿಯೊಂದು ನಾನು ಎಲ್ಲ ಕೊಡ್ತಾ ಇದ್ದೆ. ಆದ್ರೆ ಈತ ನನಗೆ ಮೋಸ ಮಾಡಿರೋದು ನನಗೂ ನಿಜಕ್ಕೂ ಆಶ್ಚರ್ಯ ಅಂತ ಹೇಳ್ತಾಳೆ. ಆಮೇಲೆ ನನಗಾದಂತೆ ಅನ್ಯಾಯ ಬೇರೆ ಯಾವ ಹುಡುಗಿಗೂ ಸಹ ಆಗ್ಬಾರ್ದು. ಪ್ರೀತಿ ಮಾಡಿದ್ದಾದ್ಮೇಲೆ ಮದ್ವೆ ಆಗಿ, ಆದ್ರೆ ಮದ್ವೆ ಆಗಕ್ಕಿಂತ ಮುಂಚೆಗೆ ಹುಡುಗನ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮೆಸೇಜ್ ಸಹ ಕೊಡ್ತಾಳೆ ಶ್ವೇತಾ. ಓಕೆ, ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರ ಏನಾದ್ರೂ ದಾಖಲಾಗಿದೆಯಾ? ಕಿರಣ್ ಪರಾರಿ ಆಗಿದ್ದಾನೆ, ಆತನ ಹುಡುಕಾಟ ಏನಾದ್ರೂ ಸಾಗಿದೆಯಾ? ಹೇಗೆ ಶ್ವೇತಾ, ಏನ್ ಇವತ್ತ ಸರಸ್ವತಿ ಬೆಳಗ್ಗೆ ಕಿರಣ್ ಮನೆ ಹತ್ರ ಬರ್ತಾರೆ. ಮನೆ ಹತ್ರ ಬಂದ್ಮೇಲೆ ಆ ಕಿರಣ್ ಜೊತೆ ಮದ್ವೆ ಮಾಡ್ಕೋಬೇಕು ಅಂತಲೇ ಒಂದು ಸಂಘಟನೆ ಜೊತೆ ಬರ್ತಾರೆ. ಆದ್ರೆ ಕಿರಣ್ ಬೇರೆ ಅಂದ್ರೆ ಯಾವ್ದೋ ಒಂದು ಫ್ರೆಂಡ್ ಜೊತೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಏಕಾಏಕಿ ಹೊರಗಡೆ ಹೋಗಿದ್ದಾನೆ. ಆತ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾನೆ. ಯಾವುದೇ ಒಂದು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಈಗ ಏನು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅಂದ್ರೆ ಸರಸ್ವತಿ ಮನೆ ಕಡೆಯವರು ಬಂದಿದ್ದಾರೆ, ಮತ್ತೆ ಕಿರಣ್ ತಂದೆ ತಾಯಿಯೂ ಸಹ ಬಂದಿದ್ದಾರೆ. ಆದ್ರೆ ಇಬ್ರು ಸಹ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ. ಏನು ನನ್ನ ಮಗನ್ನ ಈ ತರ ಇವಳೇ ಹಾಳು ಮಾಡಿದಾಳೆ ಅಂತ ಹೇಳ್ಬಿಟ್ಟು ಈ ತರ ಸ್ಟೇಟ್ಮೆಂಟ್ ಇವ್ರು ಕೊಡ್ತಾ ಇದಾರೆ. ಸರಸ್ವತಿ ಕಡೆಯವರು ಇಲ್ಲ, ನನಗೆ ಈತ ಚೀಟ್ ಮಾಡಿದ್ದಾನೆ, ನನಗೆ ಸುಮಾರು 20 ಲಕ್ಷ ರೂಪಾಯಿ ಹಣ ನನ್ನ ದೋಚಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ ಶ್ವೇತಾ. ಓಕೆ, ಇದಕ್ಕೆ ಕಿರಣ್ ಮನೆಯವರು ಏನ್ ಹೇಳ್ತಾರೆ? ಹಿಂದೆ ಕೂಡ ಈತ ಈ ರೀತಿ ಹುಡುಗಿಯರಿಗೆ ಮೋಸ ಮಾಡಿದ್ದರ ಬಗ್ಗೆ ಏನಾದ್ರೂ ಹೇಳಿದ್ರೋ ಹೇಗೆ, ಅಥವಾ ಮಗನ ಪರವಾಗಿಯೇ ಮಾತಾಡ್ತಾ ಇದ್ದಾರಾ ಏನು? ಶ್ವೇತಾ, ಈತ ಹೇಳ್ಬೇಕು ಅಂತಂದ್ರೆ ಕಿರಣ್ ಒಬ್ಬನೇ ಮಗ. ಆ ತಂದೆ ತುಂಬಾ ಇನ್ನೋಸೆಂಟ್, ತಾಯಿ ಕೂಡ ತುಂಬಾ ಒಳ್ಳೆಯವರು. ಆದ್ರೆ ಈತ ಹೇಳ್ಬೇಕು ಅಂದ್ರೆ ಒಬ್ಬನೇ ಮಗ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಸಾಕಿದ್ರು. ಆದ್ರೆ ಈತನ ವ್ಯವಹಾರಗಳು ಹೇಳ್ಬೇಕು ಅಂತಂದ್ರೆ ಈಗ ಒಂದೊಂದಾಗಿ ಬಯಲಾಗ್ತಿದೆ. ಈತ ಸುಮಾರು ಜನ ಹುಡುಗಿರ ಜೊತೆ ಫ್ಲರ್ಟ್ ಮಾಡಿದಾನಂತೆ, ಸುಮಾರು ಹುಡುಗಿರನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಹಣ ಇಸ್ಕೊಂಡಿದಂತೆ. ಈಗ ತಾನೇ ಇನ್ನೊಂದು ಆ ಹುಡುಗಿ ಸರಸ್ವತಿ ಹೇಳೋ ಪ್ರಕಾರ ಶ್ವೇತಾ ಅನ್ನೋ ಹುಡುಗಿ ಜೊತೆನ ಮದುವೆ ಒಪ್ಪಂದ ಆಗಿತ್ತು. ಆಕೆ ಸಹ ಇವನ್ನ ಒಂದು ಮೋಡಿಗೆ ಬಿದ್ದಿದ್ಲು.
ಇನ್ನೇನು ಮದ್ವೆ ಆಗ್ಬೇಕು ಅನ್ನೋ ಸಂದರ್ಭದಲ್ಲಿ ಆಕೆ ನನ್ನ ಹತ್ರ ಬಂದಿದ್ಲು, ಈ ತರ ಹಂಗಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲಾ ವಿಷಯ ಚರ್ಚೆ ಆದ್ಮೇಲೆ ಕಿರಣ್ಗೆ ಇಬ್ರು ಸಹ ಹೊಡೆದಿದ್ದಾರೆ. ಹೊಡೆದ್ಬಿಟ್ಟು ಈಗ ಕಿರಣ್ ಅಂದ್ರೆ ಹುಡ್ಕೋದಿಕ್ ಪ್ರಯತ್ನ ಪಡ್ತಾ ಇದಾರೆ ಪೊಲೀಸ್ನವರು. ಮತ್ತೆ ಆಕೆ ಸಹ ಸರಸ್ವತಿ ಸಹ ಈ ಕಿರಣ್ ಜೊತೆ ಅಂದ್ರೆ ತುಂಬಾ ಅಂದ್ರೆ ಒರಸ್ತಾಗಿ ನಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಶ್ವಿತಾ. ಓಕೆ, ಧನ್ಯವಾದಗಳು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗಾಗಿ.